ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಮುಂದಿನ ಭಾಗದ ವಿಡಿಯೋಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ನೀಟಾಗಿ ನಮ್ಮ ಟ್ರ್ಯಾಕ್ಟರ್ ತಗೊಂಡು ರೋಟ್ ಹೊಡ್ಕೊಂಡು ನಾನು ನನ್ನ ಅಳಿಯ ಹೊರಟ್ವಿ. ಬಟ್ ಅವನೊಂದು ಇನ್ನೊಂದು ಸ್ವಲ್ಪ ಇತ್ತು, ನೀಟಾಗಿ ಸೆಟ್ ಮಾಡ್ಕೊಂಡು ಅವನ್ನ ಹೊಡೆಯೋಕೆ ಹೋದ. ಅವನು ಆ ಕಡೆಯಿಂದ ಹೋಗಿ ನಾ ಈ ಕಡೆಯಿಂದ ಬರೋ ಹೊತ್ತಿಗೆ ಅವನು ಅಲ್ಲೇ ಎಲ್ಲ ಸರ್ಕಸ್ ಮಾಡ್ಕೊಂಡು ಒಬ್ಬನೇ ಏನೇನೋ ಮಾಡ್ದ. ನೀಟಾಗೆಲ್ಲ ರೆಡಿ ಮಾಡಿ ಹೊರಟ್ವಿ. ಗಾಡಿ ನಾನೇ ತೊಗೊಂಡೆ. ಕೊಯ್ಯಿಂದ ತಡೆದು ನಿಲ್ಲಿಸ್ತೀನಿ ಅಂತ ಹೋದ. ಏನಪ್ಪ ಹಂಗೆ ಕಾಮಿಡಿ ಮಾಡ್ಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡು ಇಬ್ಬರು ಗಾಡಿ ಮೇಲೆ ಕೂತ್ಕೊಂಡು ಹೊರಟು ನಮ್ಮ ತೋಟದ ಕಡೆ ಬಂದ್ವಿ. ಕೆಲವು ಅಲ್ಲಿ ಸ್ವಲ್ಪ ಅವತ್ತು ತ್ಯಾವ ಜಾಸ್ತಿ ಇತ್ತು ಅಂತ ಬೇಕಾಬಿಟ್ಟು ಹೊಡೆದಿದ್ದ. ಅದನ್ನು ಸ್ವಲ್ಪ ನೀಟಾಗಿ ರೌಟ್ರಲ್ಲಿ ರೆಡಿ ಮಾಡ್ತಾಯಿದ್ದ. ಹಂಗೆ ಹಿಂಗೆ ಅದು ಇದು ಏನೋ ಮಾಡಿ ಅಡ್ಡಾಡಿ ಕೊನೆ ಮನೆ ತಗ ಬಂದು. ಯಾಕಪ್ಪ ಅಂದರೆ ರಾಗಿ ಸಂಜೆ ಆಗಿತ್ತು, ಅದನ್ನೆಲ್ಲ ಒಂತ ಗುಡ್ಡೆ ಮಾಡಬೇಕಾಗಿತ್ತು ಅಂತ ನಾನು ನನ್ನ ಅಳಿಯ ಬಂದ್ವಿ. ಇಬ್ಬರು ಹಂಗೋ ಬಂದಾಗ ಹೆಂಗೋ ಮಾಡ್ತಾಯಿದ್ವಿ. ಇನ್ನು ನಮ್ಮ ಮೈಯಾರು ಬಂದರು. ಅವ್ರಿಗೆ ಈ ಥರ ಎಲ್ಲ ಮಾಡೋದು ಇಷ್ಟ ಆಗಲ್ಲ ಪಾಪ. ಅವರು ಹಳೆಯ ಕಾಲದ ಪದ್ಧತಿ ಥರ ನೀಟಾಗೆ ಕಣ ಮಾಡಿ ಕಣದಲ್ಲಿ ಹಾಕಿ ಕಲ್ಲಲ್ಲಿ ತುಣಿಸಿ ನೀಟಾಗಿ ಅವನ್ನೆಲ್ಲ ಅಚ್ಕಟ್ಟು ಮಾಡಬೇಕು. ಯಾಕಪ್ಪ ಅಂದರೆ ತಿನ್ನೋರು ಇವನು ಎಂಥದ್ದು ಅಂಥದ್ದು ಹಾಕಿದ್ದಾನೆ ಅಂತ ಅನ್ನಬಾರ್ದು ಅನ್ನೋದು ಅವರ ಚಿಂತೆಗಳು ಯೋಚನೆಗಳು. ಆದರೆ ಈಗ ಹಂಗೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಮೇಕೆ ಎಳಿತಿದ್ದೆ. ಹಂಗಲ್ಲ ಬಿಡು ಹಿಂಗೆ ಅಂತೇಳಿ ಅವ್ರು ಮಾಡಿದ್ರು. ಅಷ್ಟೊತ್ತಿಗೆ ನನಗೂ ಟೈಮ್ ಆಗಿತ್ತು ಟ್ರೈನಿಗೆ. ಸಂಜೆ ಸನ್ಸೆಟ್ ನೋಡಿಕೊಂಡು ಹಂಗೆ ಹಸಿಗೆರೆ ಕಡೆ ಹೊರಟೆ. ಹಂಗೋ ಹಿಂಗೋ ಲೇಟ್ ಬೇರೆ ಆಗಿತ್ತು. ಹೋಗಿ ಸೀದಾ ಬಂದೆ. ಆದರೆ ಟ್ರೈನು ಸ್ವಲ್ಪ ಲೇಟಾಗಿ ಬಂತು ಅಲ್ಲ. ಹಾಗೆ ಸ್ವಲ್ಪ ಹೊತ್ತು ಸ್ಟೇಷನಲ್ಲಿ ಕೂತ್ಕೊಂಡ್ಮೇಲೆ ಟ್ರೈನು ನಿಧಾನಕ್ಕೆ ಬಂತು. ಆದರೆ ನಾನು ಸ್ಟಾರ್ಟಿಂಗ್ ನೋಡಿದಾಗ ಜನನೇ ಇರಲಿಲ್ಲ. ಆಮೇಲೆ ಟ್ರೈನ್ ಬಂದ ಕೂಡಲೇ ತುಂಬ ಜನ ಆದರು. ಹಂಗೋ ಹಿಂಗೋ ನೂಕಾಡ್ಕೊಂಡು ಹತ್ಕೊಂಡು ತುಮಕೂರಿಗೆ ಬಂದಮೇಲೆ ಸೀಟ್ ಸಿಕ್ತು. ಅಲ್ಲಿ ಹಿಡ್ಕೊಂಡು ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡಿದ್ರೆ ಮೆಜೆಸ್ಟಿಕ್ಕಲ್ಲೇ ಬಂದೇ ಬಿಟ್ಟಿತ್ತು. ಅಲ್ಲಿ KSR ಬೆಂಗಳೂರಲ್ಲಿ ಇಳ್ಕೊಂಡು ನಮ್ಮ ಗಾಡಿ ಹತ್ರ ಹೋದೆ. ನಮ್ಮ ಡಾರ್ಲಿಂಗ್ನ ಎತ್ಕೊಂಡು ಸೀದಾ ಮನೆ ಹತ್ರ ಬಂದೆ.